ನಮಸ್ಕಾರ. ನ್ಯೂಸ್ 18 ಕನ್ನಡದ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಗಣಪ ಗಾನಯಾನ ವಿಶೇಷ ಕಾರ್ಯಕ್ರಮ. ನಾನ್ ಶರ್ಮಿತಾ ಶೆಟ್ಟಿ. ಪ್ರತಿ ಬಾರಿ ನಾವೆಲ್ಲರೂ ಗೌರಿ ಗಣೇಶ ಹಬ್ಬ ಯಾವಾಗಪ್ಪ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ. ಅದರಂತೆ ಈ ಬಾರಿ ಬಂದಿದೆ. ಆದರೆ ಸರಳವಾಗಿ ಗಣಪನನ್ನ ಪೂಜೆ ಮಾಡಬೇಕು ಅಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಹಾಗಾಗಿ ನ್ಯೂಸ್ 18 ಕನ್ನಡದ ಮುಖಾಂತರ ಗಣಪನನ್ನ ನಾವು ಗಾನಯಾನದ ಮುಖೇನ ಆರಾಧಿಸೋಣ ಅಂತ ವಿಶೇಷ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಇದು ಗಣಪ ಗಾನಯಾನ. ನಮ್ಮ ನ್ಯೂಸ್ 18 ಕನ್ನಡದ ಸ್ಟುಡಿಯೋದಲ್ಲಿ ಒಂದು ಮನರಂಜನಾ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ದೀವಿ. ಮತ್ತೊಮ್ಮೆ ನಮ್ಮ ಕಡೆಯಿಂದ ಒಂದು ವಿನಂತಿ ಅಥವಾ ಪ್ರಾರ್ಥನೆ ಏನು ಅಂತಂದ್ರೆ, ಎಲ್ಲರೂ ಕೂಡ ಸೇಫ್ಟಿಯಿಂದ ಈ ಹಬ್ಬವನ್ನ ಆಚರಣೆ ಮಾಡಿ. ಈ ಹಬ್ಬದಲ್ಲಿ ಕೊರೋನಾ ಸ್ಪ್ರೆಡ್ ಆಗುತ್ತೆ ಅಂತ ತಜ್ಞರು ಎಚ್ಚರಿಕೆ ಕೊಟ್ಟಿರೋದ್ರಿಂದ ಮನೆಯಲ್ಲೇ ನೀವು ಗಣೇಶನನ್ನ ಆರಾಧನೆ ಮಾಡಿ. ನ್ಯೂಸ್ 18 ಕನ್ನಡದಲ್ಲಿ ಇವಾಗ ಏನು ಗಾನಯಾನ ಪ್ರಸಾರ ಆಗುತ್ತೆ ಅದ್ರ ಮುಖಾಂತರ ನೀವು ಗಣೇಶನನ್ನ ಆರಾಧನೆ ಮಾಡ್ಬೋದು. ಈ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ನಮ್ಮ ಜೊತೆ ಕಡಬಗೆರೆ ಮುನಿರಾಜು ಅಂಡ್ ಟೀಮ್ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಬ್ಬದ ಶುಭಾಶಯ ಸರ್. ನಿಮಗೂ ನಮಸ್ಕಾರ. ಸಮಸ್ತ ನ್ಯೂಸ್ 18 ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮ್ಮ ಟೀಮ್ ಪರಿಚಯ ಮಾಡಿಕೊಡಿ ಸರ್. ಕೀಬೋರ್ಡ್ ವಾದನದಲ್ಲಿ ಶ್ರೀಯುತ ಕಿರಣ್ ರವರಿದ್ದಾರೆ, ತಬಲಾ ವಾದನದಲ್ಲಿ ಶ್ರೀಯುತ ಮಾರುತಿ ಪ್ರಸಾದ್ ರವರಿದ್ದಾರೆ, ಮತ್ತು ರಿದಮ್ ಪ್ಯಾಡ್ನಲ್ಲಿ ಶ್ರೀಯುತ ಪ್ರಸಾದ್ ರವರಿದ್ದಾರೆ. ಸಹ ಗಾಯಕಿಯಾಗಿ ಕುಮಾರಿ ದತ್ತಶ್ರೀ ಇದ್ದಾರೆ. ಹಾಗೂ ನಾನು ನಿಮ್ಮ ಕಡಬಗೆರೆ ಮುನಿರಾಜು. ಕೇಳಿ ಜನಪದ ಹಾಡುಗಳು, ಭಾವಗೀತೆಗಳು ಮತ್ತು ಗಣಪತಿಯ ಭಕ್ತಿಗೀತೆಗಳನ್ನು ಕೇಳಿ ಇವತ್ತಿನ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಿಸೋಣ. ಬನ್ನಿ, ನಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಗಣೇಶನನ್ನ ವಿಘ್ನ ವಿನಾಶಕ, ಪ್ರಥಮ ಪೂಜಿತ ಅಂತ ಕರೀತಾರೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಗಣಪತಿ ಆರಾಧನೆಯನ್ನ ಮಾಡಿ ಶುರು ಮಾಡಿದ್ರೆ ಅದು ನಿರ್ವಿಘ್ನವಾಗಿ ಸಾಗುತ್ತೆ ಅಂತ ಹೇಳ್ತಾರೆ. ಅದರಲ್ಲೂ ಗಣಪತಿ ಹಬ್ಬ ಅಂತ ಹೇಳಿದ್ಮೇಲೆ ಗಣಪನನ್ನ ಪೂಜೆ ಮಾಡದೇ ಇದ್ರೆ ಹೆಂಗೆ? ನ್ಯೂಸ್ 18 ಅಲ್ಲಿ ಗೌರಿನೂ ನಾವು ಪ್ರತಿಷ್ಠಾಪನೆ ಮಾಡಿದೀವಿ, ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದೀವಿ. ಹಾಗಾಗಿ ಮೊದಲಿಗೆ ಪೂಜೆಯನ್ನ ನೆರವೇರಿಸೋಣ. ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಓಂ ಮಹಾಗಣಾಧಿಪತಯೇ ನಮಃ. ಗಣಪತಿಯನ್ನ ಆರಾಧನೆ ಮಾಡಿದ್ದಾಯ್ತು, ಪ್ರಥಮ ಪೂಜಿತನಿಗೆ ವಂದನೆಯನ್ನ ಹೇಳಿದ್ದಾಯ್ತು ಪೂಜೆ ನೆರವೇರಿಸೋ ಮುಖಾಂತರ. ಮತ್ಯಾಕ್ ತಡ, ಈ ಸಂಭ್ರಮವನ್ನ ಆರಂಭ ಮಾಡೋಣ, ಗಾನ ಪಯಣವನ್ನ ಶುರು ಮಾಡೋಣ. ಸರ್, ಮೊದಲಿಗೆ ಯಾವ ಹಾಡು ಹೇಳ್ತಾ ಇದ್ದೀರಾ? ಓಂ ಗಣೇಶಾಯ ನಮಃ. ಸಿದ್ಧಿ ಬುದ್ಧಿ ಸಮೃದ್ಧಿ ಇಲ್ಲ ಅವನ ವಿನಃ. ಗಣಪತಿ ರೂಪ ಎಲ್ಲ ವಿಘ್ನಗಳನ್ನ ಕಳೆದು ಈ ಕೊರೋನಾ ಅನ್ನೋದು ಹೋಗ್ಲಾಡಿಸಿ ಪ್ರಪಂಚಕ್ಕೆ ಸಮೃದ್ಧಿಯನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಎಸ್ ಸರ್, ಶುರು ಮಾಡೋಣ. ಓಂ ಗಣೇಶಾಯ ನಮಃ. ಜಯ ಓಂ ಗಣೇಶಾಯ ನಮಃ. ಸಿದ್ಧಿ ಬುದ್ಧಿ ಸಮೃದ್ಧಿ ಇಲ್ಲ ಅವನ ವಿನಃ. ಓಂ ಗಣೇಶಾಯ ನಮಃ. ಜಯ ಓಂ ಗಣೇಶಾಯ ನಮಃ. ಸಿದ್ಧಿ ಬುದ್ಧಿ ಸಮೃದ್ಧಿ ಇಲ್ಲ ಅವನ ವಿನಃ. ಓಂ ಗಣೇಶಾಯ ನಮಃ. ಜಯ ಓಂ ಗಣೇಶಾಯ ನಮಃ.
ಒಂದು ಆ ಗಣಪ ಅಂದ ತಕ್ಷಣ ಒಂದು ಅತ್ತುಂಟತನ ಬಂದ್ಬಿಡುತ್ತೆ. ಯಾಕಂದ್ರೆ ಗಣಪನ ರೀತಿಯಲ್ಲಿ ಬೇರೆ ದೇವರುಗಳನ್ನ ನಾವು ಆರಾಧನೆ ಮಾಡಕ್ಕಾಗಲ್ಲ. ವಿವಿಧ ರೂಪಗಳಲ್ಲಿ, ವಿವಿಧ ಭಂಗಗಳಲ್ಲಿ ಮತ್ತು ವಿಶೇಷ ಕಾನ್ಸೆಪ್ಟ್ಗಳು ಕೂಡ ಪ್ರತಿ ವರ್ಷ ಗಣಪನಿಗೋಸ್ಕರನೇ ಬರುತ್ತೆ. ಅದರಲ್ಲೂ ಮಕ್ಕಳಿಗಂತೂ ತುಂಬಾ ಇಷ್ಟ ಗಣಪತಿ. ಎಲ್ಲ ದೇವರುಗಳಿಗಿಂತ ವಿಭಿನ್ನವಾದ ರೂಪ ಇರೋದು ಗಣಪತಿಗೆ. ಹೌದು. ಆ ಸೊಂಡಿಲು ಎಷ್ಟು ಚೆನ್ನಾಗಿ ಕಾಣ್ತಾನೆ ಗಣಪ ಅಲ್ವಾ. ಹಾಗಾಗಿ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಗಣಪತಿ ಅಂದ್ರೆ. ನೋಡಿ, ಬೇರೆ ಬೇರೆ ದೇವರುಗಳನ್ನ ನಾವು ಕಂಪೇರ್ ಮಾಡಿ ನೋಡಿದಾಗ ಇಂಥದ್ದೇ ಪ್ರಾರ್ಥನೆ ಆಗ್ಬೇಕು, ಇಂಥದ್ದೇ ಹಾಡಾಗ್ಬೇಕು ಅಂತಿರುತ್ತೆ. ಬಟ್ ಗಣಪತಿಗೆ ನೋಡಿ, ನೀವು ಹೇಳಿ ಸ್ಟಾರ್ಟ್ ಮಾಡಿದ್ರಲ್ಲ ಅಂತ ಗೀತೆಗಳಿಂದ ಹಿಡಿದು ಡಿಜೆ ತನಕನೂ ಆರಾಧನೆ ಮಾಡೋದಿದೆ ಅಲ್ವಾ. ಆಮೇಲೆ ಎಷ್ಟು ರೂಪವನ್ನ ಕೊಡ್ತಾರೆ, ಎಲ್ಲ ರೂಪವನ್ನ ಕೊಟ್ಟು ಗಣಪತಿಯನ್ನ ಆರಾಧಿಸ್ತಾರೆ. ನಿಜವಾಗ್ಲೂ ಅದೃಷ್ಟವಂತರು ನಾವು ಈ ದೇಶದಲ್ಲಿ ಹುಟ್ಲಿಕ್ಕೆ. ಹೌದು. ಇನ್ನು ಗಣಪತಿ ಅಂದ ತಕ್ಷಣ ನೀವಂದ್ರಿ ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತಾನೆ. ಯಾಕಂದ್ರೆ ಈ ವಿದ್ಯೆ ಬುದ್ಧಿ ಕೊಡೋದೇ ಗಣಪತಿ ಅಂತ ನಾವು ಆರಾಧನೆ ಮಾಡ್ತೀವಿ. ಹಾಗಾಗಿ ಈ ವಿದ್ಯೆ ಬುದ್ಧಿ ಕಲ್ಪಿಸು ಅಂತ ಬೇಡುವಂತ ಒಂದು ಹಾಡನ್ನ ಇವಾಗ ನಾವು ಕೇಳೋಣ. ಗಣಪತಿಯೇ ಬುದ್ಧಿದಾತನೇ ಸಿದ್ಧಿನಾಥನೇ ಸಲಹೋ ಗಣೇಶನೇ ವಿದ್ಯಾಧಿಪನೇ. ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ಗುರುವಾಗಿ ಗುರಿ ತೋರೋ ಗುರುವಾಗಿ ಪತಿ ನೀನು ಎಂದೆಂದೋ ಕರುಣಾಳೋ ನಾ ಬಂಧೋ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗೆ ಬಾಳಲ್ಲಿ ಒಂದಾಗಿ ಬಾಳಮ್ಮ ಜೊತೆಯಾಗಿ ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗೆ ದಯೆಯಿರಲಿ ನಮ್ಮಲ್ಲಿ ಪ್ರತಿ ನೀನೇ ಆಡಿಯಲಿ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಅದ್ಭುತವಾದಂತಹ ಹಾಡು ದತ್ತಶ್ರೀ ಅವರೇ, ಥ್ಯಾಂಕ್ ಯು ಸೋ ಮಚ್ ಈ ಹಾಡನ್ನ ನಮಗೋಸ್ಕರ ಪ್ರಸ್ತುತಪಡಿಸಿದ್ದಕ್ಕೆ. ಈ ಹಾಡನ್ನ ಕೇಳಿದಾಗ ಸಿನಿಮಾದಲ್ಲಿ ಈ ಹಾಡು ಮಣಿಕಂಠನ ಬಾಯಿಂದ ಹೊರಹೊಮ್ಮುತ್ತೆ. ಅದ್ಭುತವಾದಂಥ ಹಾಡು. ಅಂದ್ರೆ ಮಕ್ಕಳಿಗೆ ವಿಶೇಷವಾಗಿ ಈ ಹಾಡು ಮೇಲೆ ಅಭಿಮಾನ ಪ್ರೀತಿ ಜಾಸ್ತಿ. ಅಂದ್ರೆ ಬುದ್ಧಿ ಕೊಡು ವಿದ್ಯೆ ಕೊಡು ಅಂತ ನಮಗೆ ಕೇಳೋ ರೀತಿಯಲ್ಲಿ ವಿನಾಯಕನನ್ನ ಮತ್ತೊಮ್ಮೆ ನಾವು ವಿನಾಯಕನನ್ನ ಪ್ರಾರ್ಥನೆ ಮಾಡೋದು ಇಲ್ಲಿಂದ, ದಯವಿಟ್ಟು ಈ ಕಷ್ಟಗಳನ್ನೆಲ್ಲ ದೂರ ಮಾಡು, ಮುಂದಿನ ದಿನಗಳು ನಿರ್ವಿಘ್ನವಾಗಿ ನಮ್ಮೆಲ್ಲರ ಪಾಲಿಗೆ ಇರಲಿ ಅಂತ. ಸೊ ಜಾನಪದ ಹಾಡು, ತತ್ವ ಪದಗಳು ಕಿವಿಗೆ ಬೀಳಲೇಬೇಕು. ಯಾಕಂದ್ರೆ ಕಡಬಗೆರೆ ಮುನಿರಾಜು ಸರ್ News18 ಬಂದಿದ್ದಾರೆ ಅಂದ್ರೆ ಇಡೀ ಕರ್ನಾಟಕ ಈಗ ಆ ತತ್ವ ಪದಗಳನ್ನ ಕೇಳಬೇಕು, ಎಂಜಾಯ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಸರ್, ತತ್ವ ಪದ ಯಾವ್ದು ಹೇಳ್ತಾ ಇದ್ದೀರಾ ಈಗ? ರೊಟ್ಟಿ ಸುಡಮ್ಮ ತಂಗಿ ರೊಟ್ಟಿ ಸುಡೆ ಸುಟ್ಟು ಗಟ್ಟಿ ಮಾಡೆ ಅನ್ನೋ ಒಂದು ಗೀತೆಯನ್ನ, ಜನಪದ ಗೀತೆಯನ್ನ ಪ್ರಸ್ತುತಪಡಿಸ್ತಾ ಇದ್ವಿ. ರೊಟ್ಟಿ ಸುಡಮ್ಮ ತಂಗಿ ರೊಟ್ಟಿ ಸೂಡೆ ಸುಟ್ಟು ಗಟ್ಟಿ ಮಾಡೆ, ಸಿಟ್ಟ ಸುಟ್ಟು ಬೂದಿ ಮಾಡಿ ತೂರಿ ಬೀಡೆ, ಅದನ್ನೇ ತೂರಿ ಬೀಡೆ. ರೊಟ್ಟಿ ಸುಡಮ್ಮ ತಂಗಿ ರೊಟ್ಟಿ ಸೂಡೆ ಸುಟ್ಟು ಗಟ್ಟಿ ಮಾಡೆ, ಸಿಟ್ಟ ಸುಟ್ಟು ಬೂದಿ ಮಾಡಿ ತೂರಿ ಬೀಡೆ, ಅದನ್ನೇ ತೂರಿ ಬೀಡೆ. ಸಿಟ್ಟ ಸುಟ್ಟು ಬೂದಿ ಮಾಡಿ ತೂರಿ ಬೀಡೆ, ಅದನ್ನೇ ತೂರಿ ಬೀಡೆ. ರೊಟ್ಟಿ ಸುಡಮ್ಮ ತಂಗಿ ರೊಟ್ಟಿ ಸೂಡೆ ಸುಟ್ಟು ಗಟ್ಟಿ ಮಾಡೆ.
ಗುಣಗಳೆಂಬ ಗುಂಡ ನೀಡೆ ತಂಗಿ ಗುಂಡ ನೀಡೆ 3 ಗುಣಗಳೆಂಬ ಗುಂಡ ನೀಡೆ ತಂಗಿ ಗುಂಡ ನೀಡೆ ಅಷ್ಟಾಮದಂಗಳ ಕಟ್ಗೆ ಈಡೆ ಬೆಂಕಿ ಹಚ್ಚಿ ನೋಡೆ ಅಷ್ಟಾಮದಂಗಳ ಕಟ್ಗೆ ಈಡೆ ಬೆಂಕಿ ಹಚ್ಚಿ ನೋಡೆ ರೊಟ್ಟಿ ಸುಡಮ್ಮ ತಂಗಿ ರೊಟ್ಟಿ ಸೂಡೆ ಸುಟ್ಟು ಗಟ್ಟಿ ಮಾಡೆ ಸುಡಮ್ಮ ತಂಗಿ ರೊಟ್ಟಿ ಸೂಡೆ ಸುಟ್ಟು ಗಟ್ಟಿ ಮಾಡೆ ಸಿಟ್ಟ ಸುಟ್ಟು ಬೂದಿ ಮಾಡಿ ತೂರಿ ಬೀಡೆ ಅದನ್ನೇ ತೂರಿ ಬೀಡೆ ಸಿಟ್ಟ ಸುಟ್ಟು ಬೂದಿ ಮಾಡಿ ತೂರಿ ಬೀಡೆ ಅದನ್ನ ತೂರಿ ಬೀಡೆ ತೂರಿ ಬೀಡೆ ಅದನ್ನ ತೂರಿ ಬೀಡೆ. ವಾವ್, ಸೂಪರ್ ಆಗಿತ್ತು. ಈ ತತ್ವ ಪದಗಳು ಎಷ್ಟು ಜೋಶ್ ತುಂಬುತ್ತೆ, ಕೇಳಿದಾಗ ಒಂಥರ ಮಜಾ ಕೊಡುತ್ತೆ. ಬಟ್ ಅಷ್ಟೇ ಅರ್ಥಪೂರ್ಣವಾಗಿರುತ್ತೆ. ಆ ಸಾಲುಗಳನ್ನು ಗಮನಿಸಿದಾಗ ನಮ್ಮ ಪೂರ್ವಜರು ನಮಗೆ ಮುಂದಿನ ನಮ್ಮ ಕಾಲಕ್ಕೆ ಏನೆಲ್ಲ ಆಗಬೇಕು, ನಮ್ಮ ಜೀವನದಲ್ಲಿ ಏನೆಲ್ಲ ಆಗುತ್ತೆ, ಸೊ ಅದನ್ನು ನೀಟಾಗಿ ವಿವರಣೆ ಕೊಟ್ಟಿದ್ದಾರೆ. ಆಗಲೇ ನೋಡಿ ಎಂಥ ಸೈಂಟಿಸ್ಟ್ಗಳಿದ್ರು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈಗ ಕಡಬಗೆರೆ ಮುನಿರಾಜು ಅವ್ರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಅಂದ ತಕ್ಷಣ ಪ್ರತಿ ಸಾರಿ ನಾನು ಹೇಳೋದೊಂದೇ, ಆದಿ ಜ್ಯೋತಿ ಬನ್ಯೋ. ಈ ಹಾಡನ್ನ ಬೆಲ್ ಬಾಟಮ್ ಸಿನಿಮಾಗೂ ಮುಂಚೆ ಎಷ್ಟು ಜನ ಕೇಳಿದ್ರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ಆ ಸಿನಿಮಾ ಬಂದ್ಮೇಲೆ ಆ ಹಾಡು ಹಿಟ್ಟಾದಂತ ಪರಿ ಇದೆಯಲ್ಲ, ಮುನಿರಾಜ್ ಅವ್ರಿಗೆ ತುಂಬಾನೇ ಹೆಸರನ್ನ ತಂದ್ಕೊಟ್ಟಿದೆ ಆ ಹಾಡು. ಎಷ್ಟು ಅರ್ಥಗರ್ಭಿತವಾಗಿದೆ ಮೇಡಮ್. ಅಂದರೆ ಭಗವಂತ ಆದಿಜ್ಯೋತಿ ಇದ್ದಾನಲ್ಲ, ಪರಂಜ್ಯೋತಿ, ಅದು ಜ್ಯೋತಿ ಸ್ವರೂಪ ಮಂಡ್ಯ ಸ್ವಾಮಿಗಳು. ಬಡವರ ಮನೆಗೂ ಜ್ಯೋತಿ, ಬಲ್ಲಿದರ ಮನೆಗೂ ಜ್ಯೋತಿ, ಹೆತ್ತ ಮನೆಗೂ ಜ್ಯೋತಿ, ಸತ್ತವರ ಮನೆ ಜ್ಯೋತಿ. ಅವನಲ್ಲಿ ಭೇದನೇ ಇಲ್ಲ. ಭಗವಂತ ಎಲ್ರಿಗೂ ಒಂದೇ, ಹಾಗೆ ಗಣಪತಿಗೂ ಎಲ್ರಿಗೂ ಒಂದೇ. ಹಾಗಾಗಿ ಎಲ್ಲರ ಮನೆಯಲ್ಲೂ ಗಣಪತಿ ನಲಿಲಿ, ಈ ಸಮಾಜ ಸಮೃದ್ಧಿಯಾಗಿರಲಿ ಅಂತ ಕೇಳ್ಕೊಳ್ತಾ ಆ ಭಗವಂತನನ್ನು ಪ್ರಾರ್ಥನೆ ಮಾಡೋಣ. ಆದಿ ಜ್ಯೋತಿ ಬನ್ಯೋ, ಪರಂ ಜ್ಯೋತಿ ಬನ್ಯೋ, ಪ್ರಭು ಜ್ಯೋತಿ ಬನ್ಯೋ, ಮಂಟೇದಲಿಂಗು ಬನ್ಯೋ. ಅಯ್ಯ ಪದವನಾಡೋರ್ ನಾಲ್ಗೆ ಮ್ಯಾಲೆ ಒಂದೊದಗೋ ಘನ ನೀಲಿ, ಸಿದ್ದಯ್ಯ ಸ್ವಾಮಿ ಬನ್ಯೋ. ಮಂಟೇದ ಲಿಂಗಯ್ಯ ನೀವೇ ಬನ್ಯೋ. ಆದಿ ಜ್ಯೋತಿ ಬನ್ಯೋ, ಪರಂ ಜ್ಯೋತಿ ಬನ್ಯೋ, ಪ್ರಭು ಜ್ಯೋತಿ ಬನ್ಯೋ, ಮಂಟೇದಲಿಂಗು ಬನ್ಯೋ. ಅಯ್ಯ ಭಾರತ ಪಾವನಕ್ಕೆಲ್ಲ ಒಂದೊದಗೋ ಧರ್ಮ ಗುರುವೇ, ಸಿದ್ದಯ್ಯ ಸ್ವಾಮಿ ಬನ್ಯೋ. ಪಾವಾಡ ಗೆದ್ದಯ್ಯ ನೀವೇ ಬನ್ಯೋ. ಹನ್ನೆರಡು ಕಂಡುಗ ಭಂಗಿ ಸೊಪ್ಪ ತರಿಸಿ, 6 ಕಂಡುಗ ಹಸಿ ಸುಣ್ಣ ಬೆರೆಸಿ. 12 ಕಂಡುಗ ಭಂಗಿ ಸೊಪ್ಪ ತರಿಸಿ, 6 ಕಂಡುಗ ಹಸಿ ಸುಣ್ಣ ಬೆರೆಸಿ. ಅಯ್ಯ ಸಿದ್ಧಪಡಿಸಿದ ರಸವೋ ಅದು ನಾಗರಾಜನ ಇಸವೋ. ಸಿದ್ದಯ್ಯ ಸ್ವಾಮಿ ಬನ್ಯೋ, ಮಂಟೇದ ಲಿಂಗಯ್ಯ ನೀವೇ ಬನ್ಯೋ. ಅಯ್ಯ ಪದವನಾಡೋರ್ ನಾಲ್ಗೆ ಮ್ಯಾಲೆ ಒಂದೊದಗೋ ಘನ ನೀಲಿ, ಸಿದ್ದಯ್ಯ ಸ್ವಾಮಿ ಬನ್ಯೋ. ಪಾವಾಡ ಗೆದ್ದಯ್ಯ ನೀವೇ ಬನ್ಯೋ, ಸಿದ್ದಯ್ಯ ಸ್ವಾಮಿ ಬನ್ಯೋ, ಸಿದ್ದಯ್ಯ ಸ್ವಾಮಿ ಬನ್ಯೋ.
ನಿಜ ಹೇಳ್ತೀನಿ, ಮಾತುಗಳೇ ಹೊರಡ್ತಾ ಇಲ್ಲ ಬಾಯಿಂದ. ಪ್ರತಿ ಬಾರಿ ಮುನಿರಾಜು ಸರ್ ವಾಯ್ಸಲ್ಲಿ ಹಾಡು ಕೇಳಿದಾಗ ನಾನು ಫಸ್ಟ್ ಚೆಕ್ ಮಾಡ್ಕೊಳ್ಳೋದು, ಇದೇನು ಆಲ್ರೆಡಿ ರೆಕಾರ್ಡ್ ಆಗಿರೋದು ಸ್ಟುಡಿಯೋದಲ್ಲಿ ಪ್ಲೇ ಮಾಡ್ತಿದ್ದಾರಾ ಇಲ್ಲ ಅವರೇ ಹಾಡು ಹೇಳ್ತಿದ್ದಾರಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ತೀನಿ. ಯಾಕಂದರೆ ಅಬ್ಬಾ ವಾಯ್ಸ್ ಬಂದಾಗ ನಿಜವಾಗ್ಲೂ ಗೂಸ್ ಬಂಪ್ಸ್ ಬರುತ್ತೆ ನನಗಂತೂ. ಅದ್ಭುತ 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 ಸರ್, ಶರಣು ನಿಮಗೆ ನಿಜವಾಗ್ಲೂ. ನಿಮಗೂ ಧನ್ಯವಾದಗಳು. ನೋಡಿ, 2 ವರ್ಷದಿಂದ ನಾವು ಕಾರ್ಯಕ್ರಮ, ನಮಗೆ ಕಲಾವಿದರಿಗೆ ಕಾರ್ಯಕ್ರಮ ಮಾಡಬೇಕು ಅಂತ ತುಂಬ ಇಷ್ಟ ಇರುತ್ತೆ. ಸಾರ್ವಜನಿಕವಾಗಿ ತುಂಬ ಕಾರ್ಯಕ್ರಮಗಳು, ನಾವು ನೀವು ನಂಬ್ತಿರೋ ಇಲ್ವೋ, ನಾವು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3-4 ಪ್ರೋಗ್ರಾಮ್ಗಳು ಟೈಮೇ ಸಿಗ್ತಿರಲಿಲ್ಲ, ಅಷ್ಟು ಕಾರ್ಯಕ್ರಮ ಮಾಡ್ತಿದ್ದವ್ರಿಗೆ 2 ವರ್ಷದಿಂದ ನಮಗೆ ಕಟ್ಟಾಕ್ಬಿಟ್ಟಿದ್ದಾರೆ. ಆದರೆ News18 ಚಾನಲ್ನವರು ನೀವು ನಮಗೆ ಒಂದು ಒಳ್ಳೆಯ ಅವಕಾಶನ ಕೊಟ್ಟು ಮನೆಯಲ್ಲೇ ಗಣಪತಿಯನ್ನು ಆಚರಣೆ ಮಾಡಿ ಈ ಜನಪದ ಹಾಡುಗಳನ್ನು, 100 ಹಾಡುಗಳನ್ನ ಹಾಡ್ತೀನಿ ಕಾರ್ಯಕ್ರಮಗಳಿಗೆ ಹೋಗ್ಬಿಟ್ರೆ. ಆದರೆ ಇಲ್ಲಿ ಸಂದರ್ಭ ಒಂದಿಷ್ಟು ಸಮಯ ಇದೆ, ಆ ಸಮಯದಲ್ಲಿ ನಾವು ಹೆಚ್ಚು ಮಾತಾಡ್ದೇನೆ ಒಂದಿಷ್ಟು ಒಳ್ಳೊಳ್ಳೆ ಹಾಡುಗಳನ್ನು ಕೇಳಿಸೋಣ ಅಂತ ನನಗೂ ಕೂಡ ಆಸೆ ಇದೆ. ತಂದನ್ನ ತಾನನ ತಂದನಾನ ತಾನನ ತಂದನ್ನ ತಾನ ತಂದೇನಾ ತಂದನ್ನ ತಾನ ತಂದೇನಾ ರಾಯನ. ಮತ್ತೊಂದು ಸುಮಧುರವಾದ ಗೀತೆಯನ್ನು ದತ್ತಶ್ರೀ ಧ್ವನಿನಲ್ಲಿ ಕೇಳೋಣ ಅಂತ. ಕರೆಕ್ಟ್ ಸರ್. ಈಗ ಗಣಪತಿ ಆರಾಧನೆ ಮಾಡುವಾಗ ಪಕ್ಕದಲ್ಲಿ ಯಾರು ಕೂರಿಸಿದೀವಿ ನೋಡಿದ್ರಾ? ಫಸ್ಟ್ ನಾನ್ ಬರೋದು, ಆಮೇಲೆ ನನ್ನ ಮಗ ಬರೋದು ಅಂತ ತಾಯಿನೇ ಹೇಳ್ತಿರುವಾಗ ಈಗ ಗೌರಿ ಮೇಲೆ ಹಾಡು ಹೇಳ್ತಿದ್ರೆ ಖಂಡಿತ ಖಂಡಿತ. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. ಶರಣು ಶರಣು ಶಿವ ಗೌರಿ, ಶರಣು ಶರಣು ಶಿವ ಗೌರಿ, ರಕ್ಷಿಸಮ್ಮ ಸುಖದಾತೆ. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. ಮಂಗಳವಾರ ಸುಮಂಗಳಿಯರು ನಿನ್ನಯ ನಾಮವ ಭಜಿಸಿರಲು. ಮಂಗಳವಾರ ಸುಮಂಗಳಿಯರು ನಿನ್ನಯ ನಾಮವ ಭಜಿಸಿರಲು. 9 ವಾರದ ವ್ರತವಿರಲು, 9 ವಾರದ ವ್ರತವಿರಲು, ದೊರಕುವುದು ಇಷ್ಟಾರ್ಥಗಳು, ದೊರಕುವುದು ಇಷ್ಟಾರ್ಥಗಳು. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. जय जय शंकरि जय अभयंकरि जय जय शक्ति जय प्रलयंकरि. जय जय शक्ति जय प्रलयंकरि जय जय शक्ति जय अभयंकरि. जय शिव शांभवी जय नट भैरवी, जय शिव शांभवी जय नट भैरवी, जय कादंबरी जय श्वेतांबरी, जय कादंबरी जय श्वेतांबरी. शरणु शरणु दुर्गे, शरणु शरणु दुर्गे, शरणु शरणु दुर्गे, शरणु शरणु दुर्गे, दुर्गे शरणु शरणु दुर्गे. ಗಣಪನ ಆರಾಧನೆ ಜೊತೆಯಲ್ಲಿ ಅವರ ತಾಯಿ ದುರ್ಗೆ ಗೌರಿಯ ಆರಾಧನೆ ಆಯಿತು. ಈಗೊಂದು ಜೋಶ್ ಬೇಕು ಅಂತ ಅನ್ನಿಸ್ತಿದೆ ನೋಡಿ. ಕರ್ನಾಟಕ ಅಂದ ತಕ್ಷಣ ನಮ್ಮೆಲ್ಲರಿಗೂ ಹೆಮ್ಮೆ ಇರೋದು ವೈವಿಧ್ಯಮಯ ರಾಜ್ಯ ನಮ್ಮದು, ಕಲೆ ಸಾಹಿತ್ಯ ವಿಚಾರ ಅಂತ ಬಂದಾಗ. ಹಾಗೆ ನನ್ನ ಪಕ್ಕದಲ್ಲಿ ಕೂತಿದಾರಲ್ಲ, ವೆರಿ ಟ್ಯಾಲೆಂಟೆಡ್ ಕಡಬಗೆರೆ ಮುನಿರಾಜ್ ಅವರು ಒಂಥರ ವೈವಿಧ್ಯತೆಯಿಂದ ಕೂಡಿರ್ತಾರೆ. ನಮ್ಮ ಹತ್ರ ಒಂದು ರಿಮೋಟ್ ಇರಬೇಕಷ್ಟೇ, ನಮ್ಗೇನು ಬೇಕು ಆ ಥರ ಚಾನೆಲ್ ಚೇಂಜ್ ಮಾಡಂಗೆ. ಈಗ ಮುನಿರಾಜು ಸರ್ ನಾನು ಹೇಳ್ದಂಗೆ ಕರ್ನಾಟಕದಲ್ಲಿ ಒಂದು ವೈವಿಧ್ಯಮಯ ಪ್ರದೇಶ ನಮ್ದು. ಸೋಲಿಗರ ಪದ ಕೇಳಬೇಕು ಅಂತ ಆಸೆ ನಮ್ಗೆ. ಅದ್ಭುತವಾದ ಬಿಳಿಗಿರಿ ರಂಗನ ಬೆಟ್ಟ ನೋಡಿದ್ರಾ? ಆ ಬಿಳಿಗಿರಿ ರಂಗನಿಗೆ ಈ ಸೋಲಿಗರು ಹೆಣ್ಮಗಳನ್ನ ಕೊಟ್ಟಿರ್ತಾರೆ, ಮದುವೆ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಮಾವ ಅಂತ ಕರೀತಾರೆ. ಎಷ್ಟು ನೋಡಿ ಎಂಥ ಪ್ರೀತಿ ದೇವ್ರ ಮೇಲೆ ಆ ಸೋಲಿಗರಿಗೆ. ಆ ಬೆಟ್ಟದಲ್ಲಿ ಹೋದಾಗ ಈ ಪದಗಳನ್ನ ಹಾಡ್ತಾ ಇರ್ತಾರೆ. ಇವಾಗೆಲ್ಲ ಕಡಿಮೆ ಆಗ್ಬಿಟ್ಟಿದ್ದಾರೆ ಮೇಡಮ್, ಹಾಡೋರೆಲ್ಲ ಕಡಿಮೆ ಆಗ್ಬಿಟ್ಟಿದ್ದಾರೆ. ಆದರೆ ಒಂದು ಪದನ ನಾವು ಕೇಳೋಣ, ಸೋಲಿಗರು ಬೆಟ್ಟಕ್ಕೆ ಹೋದಾಗ ಯಾವ ರೀತಿ ಇರುತ್ತೆ ಅಂತ ಒಂದು ಜೋಶ್ ಕೇಳೋಣ. ಖಂಡಿತ. ತಂದನ್ನ ತಾನನ ತಂದನಾನ ತಾನನ ತಂದನ್ನ ತಾನ ತಂದೇನಾ ರಾಯನ.
ತಂದನ್ನ ತಾನ ತಂದೆ ನಾರಾಯಣ ತಂದೆ ನಾರಾಯಣ ಆಧಾರವಾಗುವುದೊರೆಯೇ ಆದಿನಾರಾಯಣನೇ ಆಧಾರವಾಗುವುದೊರೆಯೇ ಆದಿನಾರಾಯಣನೇ ವೇದನಗಿರಿ ವೆಂಕಟರಮಣ ತಂದನ್ನ ವೇದನಗಿರಿ ವೆಂಕಟರಮಣ ತಂದನ್ನ ತಂದನ್ನ ತಾನನ ತಂದನ ತಾನನ ತಂದನ್ನ ತಾನ ತಂದೆ ನಾರಾಯಣ ತಂದೆ ನಾರಾಯಣ ಯಾಲಕ್ಕಿ ಎಲೆ ಸಣ್ಣ ದಾಳಿಂಬೆ ಬೋಲು ಬಣ್ಣ ಯಾಲಕ್ಕಿ ಎಲೆ ಸಣ್ಣ ದಾಳಿಂಬೆ ಬೋಲು ಬಣ್ಣ ಸೋಲಿಗರ ಬಾಲೆ ನಡು ಸಣ್ಣ ತಂದನ್ನ ಸೋಲಿಗರ ಬಾಲೆ ನಡು ಸಣ್ಣ ತಂದನ್ನ ತಂದನ್ನ ತಾನನ ತಂದನಾನ ತಾನನ ತಂದನ್ನ ತಾನ ತಂದೆ ನಾರಾಯಣ ತಂದೆ ನಾರಾಯಣ ಕಕ್ಕೆಯ ಹೂವು ಗೊಲಿದೆ ಕವಲು ನಮ ಕೊಲಿದೆ ಕಕ್ಕೆಯ ಹೂವು ಗೊಲಿದೆ ಕವಲು ನಮ ಕೊಲಿದೆ ಸೋಲಿಗರ ಬಾಲಿ ಗೊಲಿದೆ ರಂಗುದಾಮ ತಂದನ್ನ ಸೋಲಿಗರ ಬಾಲಿ ಗೊಲಿದೆ ರಂಗುದಾಮ ತಂದನ್ನ ತಂದನ್ನ ತಾನನ ತಂದನಾನ ತಾನನ ತಂದನ್ನ ತಾನ ತಂದೆ ನಾರಾಯಣ ತಂದೆ ನಾರಾಯಣ ಎಡಗಾಡೆ ತೋಳು ಸಮ್ಮ ಬಲಗಾಡೆ ಲಕ್ಷ್ಮೀದೇವಿ ಎಡಗಾಡೆ ತೋಳು ಸಮ್ಮ ಬಲಗಾಡೆ ಲಕ್ಷ್ಮೀದೇವಿ ಇವ್ರ ಮ್ಯಾಲೆ ಬೆಟ್ಟದ ರಂಗಿ ಕಾಟ ತಂದನ್ನ ತಂದನ್ನ ತಾನನ ತಂದನಾನ ತಾನನ ತಂದನ್ನ ತಾನ ತಂದೆ ನಾರಾಯಣ ಒತ್ತು ಅನ್ನೋಂಗಿಲ್ಲ ಒತ್ತು ಅನ್ನೋಂಗಿಲ್ಲ ಒತ್ತು ಅನ್ನೋಂಗಿಲ್ಲ ಒತ್ತು ಅನ್ನೋಂಗಿಲ್ಲ ಹೊರಟಾರೋ ಸ್ವಾಮಿ ರಂಗಿ ಮನೆಗೆ ತಂದನ್ನ ಹೊರಟಾರೋ ಸ್ವಾಮಿ ರಂಗಿ ಮನೆಗೆ ತಂದನ್ನ ಆರ್ಕೊಳಗ ಅಕ್ಕಿ ಹಾಕಿ ಅನ್ನನ ಮಾಡವ್ರೆ ಆರ್ಕೊಳಗ ಅಕ್ಕಿ ಹಾಕಿ ಅನ್ನನ ಮಾಡವ್ರೆ ಅರ್ಗಳಿಗೆ ಮುಗ್ಸೋದ್ರಲ್ಲೋ ರಂಗುದಾಮ ತಂದನ್ನ ತಂದನ್ನ ತಾನನ ತಂದನಾನ ತಾನನ ತಂದನ್ನ ತಾನ ತಂದೆ ನಾರಾಯಣ ಈ ರಂಗಮ್ಮ ಆ ರಂಗನಾಥ ಬರ್ತಾನೆ ಅಂತ ಹೇಳಿ ಆರ್ಕೊಳಗ ಅಕ್ಕಿ ಯಾಕೆ ಅನ್ನನ ಮಾಡೋಳು ಈ ರಂಗನಾಥ್ನು ಏನ್ ಮಾಡ್ದ ಆರ್ಕೊಳಗ ಅನ್ನವನ್ನು ಅರ್ಗಳಿಗೆ ಮುಗ್ಸೋದ್ರಲ್ಲೋ ಆರ್ಕೊಳಗ ಅನ್ನವನ್ನು ಅರ್ಗಳಿಗೆ ಮುಗ್ಸೋದ್ರಲ್ಲೋ ಹೊಟ್ಟೆನೋ ಕಟ್ಟೆನೋ ಮಾಯಕಾರ ತಂದನ್ನ ನಿಂದು ಹೊಟ್ಟೆನೋ ಕಟ್ಟೆನೋ ಮಾಯಕಾರ ತಂದನ್ನ ತಂದನ್ನ ತಾನನ ತಂದನಾನ ತಾನನ ತಂದನ್ನ ತಾನ ತಂದೆ ನಾರಾಯಣ ಅದಕ್ಕೆ ರಂಗನಾಥ ಏನ್ ಹೇಳ್ತಾರೆ ಗೊತ್ತಾ ಇಕ್ಕುವಾಗ ಇಕ್ಕುಬಿಟ್ಟು ಹಿಂಗ್ಯಾಕೆ ಬೋದಿಯೇ ಇಕ್ಕುವಾಗ ಇಕ್ಕುಬಿಟ್ಟು ಹಿಂಗ್ಯಾಕೆ ಬೋದಿಯೇ ಬಡ್ಡಿ ನಿನ್ ಮನೆಲುಂಡನು ಬುದ್ಧಿ ಇಲ್ಲ ತಂದನ್ನ ಬಡ್ಡಿ ನಿನ್ ಮನೆಲುಂಡನು ಬುದ್ಧಿ ಇಲ್ಲ ತಂದನ್ನ ತಂದನ್ನ ತಾನನ
ತಾನನ ತಂದನ್ನ ತಾನ ತಂದೇನಾ ರಾಯಣ ತಂದೇನಾ ರಾಯಣ. ಈ ಗಂಡ ಹೆಂಡತಿ ಜಗಳ ಎಷ್ಟೊತ್ತರು ಕುಂಡು ಮಲ್ಗೋರ್ಗು ಇವ್ರಿಬ್ರು ನೋಡಿ. ವೀಳ್ಯಾನ ಮೇದವರೇ ಪಗಡೆಯ ನಾಡವರೇ, ವೀಳ್ಯಾನ ಮೇದವರೇ ಪಗಡೆಯ ನಾಡವರೇ, ಒಬ್ಬರು ಸೋಲಲಿಲ್ಲ ಗೆಲ್ಲಲಿಲ್ಲ ತಂದನ್ನ, ಒಬ್ಬರು ಸೋಲಲಿಲ್ಲ ಗೆಲ್ಲಲಿಲ್ಲ ತಂದನ್ನ. ತಂದನ್ನ ತಾನನ ತಂದನಾನ ತಾನನ ತಂದನ್ನ ತಾನ ತಂದೇನಾ ರಾಯಣ ತಂದೇನಾ ರಾಯಣ ತಂದೇನಾ ರಾಯಣ. ವಾ, ಎಂತ ಅದ್ಭುತವಾದ ಸಾಹಿತ್ಯ. ಈ ಸೋಲಿಗರ ಪದ ಕೇಳಿದಾಗ ಮಾಮೂಲಿ ನಾವು ಆಡು ಭಾಷೆಯಲ್ಲೇ ಹೆಂಗೆ ಒಂದು ಕಾನ್ವರ್ಸೇಷನ್ ಮಾಡ್ತೀವಿ, ಅದೇ ತರ ಸಾಹಿತ್ಯದ ರೂಪದಲ್ಲಿ ಅದಕ್ಕೊಂದು ಟ್ಯೂನ್ ಹಾಕಿ ರಾಗ ಸಂಯೋಜನೆ ಅಂತ ಮಾಡಿ ಅದನ್ನ ಜನರಿಗೆ ತಲುಪಿಸುವಂತ ಪ್ರಯತ್ನ ಅದ್ಭುತವಾಗಿತ್ತು. ತಂದನ್ನ ತಾನನ ತಂದನಾನ ತಾನನ ತಂದನ್ನ ತಾನ ತಂದೇನಾ ತಂದೇನಾ ರಾಯಣ. ಈಗ ಗಣೇಶನ್ ತಾಯಿ ಆರಾಧನೆ ಆಯ್ತು. ಈಗ ಗಣೇಶನ್ ಹೇಳಿದ್ರೆ ಗಣೇಶನ ಅಪ್ಪನ್ ಹೇಳಿದ್ರಂತೆ ಅಂತ ನಮ್ಮ ಮಾತಲ್ಲಿ ಹೇಳ್ತೀವಿ ನಾವು, ಏನಾದ್ರೂ ಕೆಲಸ ಬೇರೆಯವ್ರಿಗೆ ಹೇಳಿದಂಥ ಟೈಮ್ನಲ್ಲಿ. ಈಗ ಅಪ್ಪ ಕೋಪ ಮಾಡ್ಕೊಳ್ಳಲ್ವಾ, ಅಪ್ಪನಿಗೂ ಒಂದು ಹಾಡು ಬೇಕು ತಾನೆ. ಹಾಗಾಗಿ ಶಿವನ ಆರಾಧನೆ ಈಗ ನಮ್ಮ ಸ್ಟುಡಿಯೋದಲ್ಲಿ. ಮಾದೇವ 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 ಸೂಜುಗಾದ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅನ್ನಾವ್ರೆ ಮನ್ನಾವ್ರೆ ಮತ್ತೆ ತಾವರೆ ಪುಷ್ಪ, ಅನ್ನಾವ್ರೆ ಮನ್ನಾವ್ರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕೆ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ, ಚಂದಕ್ಕೆ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಗಣಪತಿ ಅಂದ್ಮೇಲೆ ಜೋಶ್ ಇರ್ಲೇಬೇಕು. ಜೋಶ್ ಅಂದ್ಮೇಲೆ ಹಾಡಿಗೆ ತಕ್ಕಂತೆ ಒಂದು ಡಾನ್ಸ್ ಬಂದ್ರೆ ಹೆಂಗಿರುತ್ತೆ, ಸೊ ಮಜಾ ಇರುತ್ತಲ್ಲ. ಕತ್ತಲಲ್ಲಿ ಬೆತ್ತಲಾದ ಚಂದ್ರಮ ಬಿತ್ತಿತ್ತಾರೆಗಳ ಬೆಳೆದ ಎಷ್ಟು ಸಂಭ್ರಮ, ಒಂದಕ್ಕೊಂದು ಮೋಡ ಕೂಡಿಕೊಂಡು ಹೊಂದಿಕೊಳ್ಳದೆ ಜಗಳ ಆಡಿಕೊಂಡು, ಚಿಟಪಟ ಮಳೆಗೆ ಸೂರ್ಯನು ಬೆಚ್ಚಿದ ಬೆಳಕಿನ ರಾಶಿಗೆ ಕೂದಲು ಬಾಚಿದ ಗುಡುಗೋ ಗದರಿದ ಸದ್ದಿಗೆ ಹೆದರದ ಮೋಡದ ಹಿಂದೆ ನೋಡದ ಮುದರದ ಮಿಂಚಿದ ಗಾಯ ಕ್ಷಣದಲ್ಲಿ ಮಾಯಾ. ಆಗ ಮಳೆಗೂ ಇತ್ತ ಬಿಸಿಲಿಗೂ ಅತ್ತ ಮಳೆಗೂ ಬಿಸಿಲಿಗೂ ಕದನ, ಬಣ್ಣದ ಕಾಮನ ಬಿಲ್ಲಿನ ಜನನ. ಅತ್ತ ಮಳೆಗೂ ಬಿಸಿಲಿಗೂ ಕದನ, ಬಣ್ಣದ ಕಾಮನ ಬಿಲ್ಲಿನ ಜನನ. ಕತ್ತಲಲ್ಲಿ ಬೆತ್ತಲಾದ ಚಂದ್ರಮ ಬಿತ್ತಿತ್ತಾರೆಗಳ ಬೆಳೆದ ಎಷ್ಟು ಸಂಭ್ರಮ, ಒಂದಕ್ಕೊಂದು ಮೋಡ ಕೂಡಿಕೊಂಡು ಹೊಂದಿಕೊಳ್ಳದ ಜಗಳ ಆಡಿಕೊಂಡು, ಒಂದಕ್ಕೊಂದು ಮೋಡ ಕೂಡಿಕೊಂಡು ಹೊಂದಿಕೊಳ್ಳದ ಜಗಳ ಆಡಿಕೊಂಡು, ಚಿಟಪಟ ಮಳೆಗೆ ಸೂರ್ಯನು ಬೆಚ್ಚಿದ ಬೆಳಕಿನ ರಾಶಿಗೆ ಕೂದಲು ಬಾಚಿದ ಗುಡುಗೋ ಗದರದ ಸದ್ದಿಗೆ ಹೆದರದ ಮೋಡದ ಹಿಂದೆ ನೋಡದ ಮೊದರದ ಮಿಂಚಿದ ಗಾಯ ಕ್ಷಣದಲ್ಲಿ ಮಾಯ.
ಆಗ ಮಳೆಗೂ ಇತ್ತ ಬಿಸಿಲಿಗೂ ಅತ್ತ ಮಳೆಗೂ ಬಿಸಿಲಿಗೂ ಕದನ ಬಣ್ಣದ ಕಾಮನ ಬಿಲ್ಲಿನ ಜನನ ಅತ್ತ ಮಳೆಗೂ ಬಿಸಿಲಿಗೂ ಕದನ ಬಣ್ಣದ ಕಾಮನ ಬಿಲ್ಲಿನ ಜನನ ಮರಕ್ಕಿಂತ ಮರ ದೊಡ್ಡದು ಗುರುಡೆಗಿಂತ ಹಣ್ಣೆ ಬರ ದೊಡ್ಡದು ಜಾತಕಕ್ಕಿಂತ ಜನ್ಮ ದೊಡ್ಡದು ಕಾಣು ಕಣ್ಣಿಗಿಂತ ಕನಸು ದೊಡ್ಡದು ಮರಕ್ಕಿಂತ ಮರ ದೊಡ್ಡದು ಗುರುಡೆಗಿಂತ ಹಣ್ಣೆ ಬರ ದೊಡ್ಡದು ಜಾತಕಕ್ಕಿಂತ ಜನ್ಮ ದೊಡ್ಡದು ಕಾಣು ಕಣ್ಣಿಗಿಂತ ಕನಸು ದೊಡ್ಡದು ಕನಸಿಗಿಂತ 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 ಕಿಲ್ಬುಗಾಸೆ ದೊಡ್ಡದು ಕಾಸಿಲ್ದಿದ್ರೆ ದೇವರಾಣೆ ಕನ್ಸಲ್ ಕೂಡ ಕನ್ಸು ಬೀಳಲ್ಲ ಆಗ ಕನಸಿಗೂ ಇತ್ತ ಮನಸ್ಸಿಗೂ ಅತ್ತ ಕನಸಿಗೂ ಮನಸ್ಸಿಗೂ ಕದನ ನೆರವೇರದ ಆಸೆಯ ಮರಣ ಅತ್ತ ಕನಸಿಗೂ ಮನಸ್ಸಿಗೂ ಕದನ ನೆರವೇರದ ಆಸೆಯ ಮರಣ ಹೇ, ಹೇ, ಆ, ಹೇ, ಈಗ ಹೈಕ್ಳು ಯೋಚನೆ ಮಾಡ್ತಿರ್ತಾರೆ, ಅಯ್ಯೋ ನಮ್ಗೊಂದು ಹಾಡು ಬರಲೇ ಇಲ್ವಲ್ಲಪ್ಪ, ಗಣಪತಿ ಹಬ್ಬಕ್ಕೆ ನಾವು ಎಷ್ಟು ಡೆಡಿಕೇಶನ್ ಇಂದ ಕೆಲಸ ಮಾಡ್ತೀವಿ, ಎಲ್ಲ ಕಡೆ ದುಡ್ಡು ಕಲೆಕ್ಟ್ ಮಾಡ್ಕೊಂಡ್ಬಂದು ನಮ್ಮ ಪ್ರತಿ ಏರಿಯಾದಲ್ಲಿ ಗಣಪತಿ ಕೂರಿಸಿ ವಿಜೃಂಭಣೆಯಿಂದ ಮಾಡ್ತಿದ್ವಿ, ಈ ಸತಿ ಪರ್ಮಿಷನ್ ಸಿಕ್ಕಿಲ್ಲ, ಏನೋ ಸಿಂಪಲ್ ಆಗಿ ಮಾಡ್ತಾ ಇದೀವಿ, ನ್ಯೂಸ್ 18 ಮನೋರಂಜನೆ ಸಿಗ್ತಾ ಇದೆ, ನಮಗೋಸ್ಕರ ಒಂದು ಹಾಡನ್ನ ಡೆಡಿಕೇಟ್ ಮಾಡಿಲ್ವಲ್ಲಪ್ಪ ಅಂತ ಅಂದ್ಕೊಳ್ತಾ ಇದ್ದೀರಾ. ಈಗ ನೋಡಿ ನೆಕ್ಸ್ಟ್ ಸಾಂಗ್ ಬರುತ್ತೆ, ಅದು ನಿಮ್ಗೆ ಡೆಡಿಕೇಟ್ ಮಾಡ್ತಾ ಇದೀವಿ. ಕುಂಜರದ ಗೊಂಬೆ ಕೇಳೆ ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ ನಮ್ಮೂರ್ ಗೌಡನ ಮಗಳು ನೀರಿಗೆ ಹೋಗುವಾಗ ಕಟ್ಟೆ ಕಲ್ಲಾಗ್ ಬಂದು ಹಡಗಿದ್ದ ನುಡುಗ ಕುಂಜರದ ಗೊಂಬೆ ಕೇಳೆ ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ ಕುಂಜರದ ಗೊಂಬೆ ಕೇಳೆ ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ ನಮ್ಮೂರ್ ಗೌಡನ ಮಗಳು ನೀರಿಗೆ ಹೋಗುವಾಗ ನಮ್ಮೂರ್ ಗೌಡನ ಮಗಳು ನೀರಿಗೆ ಹೋಗುವಾಗ ಕಟ್ಟೆ ಕಲ್ಲಾಗ್ ಬಂದು ಅಡಗಿದ್ದ ನುಡುಗ ಕುಂಜರದ ಕುಂಜರದ ಗೊಂಬೆ ಕೇಳೆ ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ ಕಲ್ಲಾಗ್ ಬಂದು ಹಡಗಿರೋ ಹೊತ್ತಿಗೆ ಹೊನ್ನಾಳಿ ಹೊಳೆಯಾಗಿ ಹರಿದಿದ್ದಳುಡುಗಿ ಹೊನ್ನಾಳಿ ಹೊಳೆಯಾಗಿ ಹರಿದಿದ್ದಳುಡುಗಿ ಹೊನ್ನಾಳಿ ಹೊಳೆಯಾಗಿ ಹರಿದಿರೋ ಹೊತ್ತಿಗೆ ಹೊನ್ನಾಳಿ ಹೊಳೆಯಾಗಿ ಹರಿದಿರೋ ಹೊತ್ತಿಗೆ ಅಡ್ಡ ಏರಿಯಾಗಿ ಬೆಳೆದಿದ್ದ ನುಡುಗ ಕುಂಜರದ ಕುಂಜರದ ಗೊಂಬೆ ಕೇಳೆ ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ ಅಡ್ಡ ಏರಿಯಾಗಿ ಬೆಳೆದಿರೋ ಹೊತ್ತಿಗೆ ತೆಂಗಿನ ಮರವಾಗಿ ಬೆಳೆದಿದ್ದಳುಡುಗಿ ತೆಂಗಿನ ಮರವಾಗಿ ಬೆಳೆದಿದ್ದಳುಡುಗಿ ತೆಂಗಿನ ಮರವಾಗಿ ಬೆಳೆದಿರೋ ಹೊತ್ತಿಗೆ ತೆಂಗಿನ ಮರವಾಗಿ ಬೆಳೆದಿರೋ ಹೊತ್ತಿಗೆ ಮರವೇರಿ ಎಳನೀರ ಕುಡಿದಿದ್ದ ನುಡುಗ ಕುಂಜರದ ಕುಂಜರದ ಗೊಂಬೆ ಕೇಳೆ ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ ತಂದನ್ನ ತಾನನ ತಂದನಾನ ತಾನನ ತಂದನ್ನ ತಾನ ತಂದೇನಾರಾಯ. ನಮ್ಮ ಕಾರ್ಯಕ್ರಮ ಎಷ್ಟು ವೈವಿಧ್ಯಮಯ ಆಗಿದೆ ಅಂದ್ರೆ ನೋಡಿ, ದೇವರ ಭಜನೆನೂ ಹೇಳ್ತಾ ಇದ್ದೀವಿ, ಜೊತೆಯಲ್ಲಿ ಸೋಲಿಗರ ಪದ ಮತ್ತೆ ತತ್ವ ಪದಗಳನ್ನ ಹೇಳ್ತಾ ಇದ್ದೀವಿ. ಈಗ ಕಂಸಾಳೆ ಪದ ಮಧ್ಯದಲ್ಲಿ ಒಂದು ಕೇಳಿದ್ರೆ ಹೆಂಗಿರುತ್ತೆ,
ನನಗಂತೂ ಬಹಳ ಕುತೂಹಲ ಇದೆ. ಸೊ ನಿಮಗೂ ಕುತೂಹಲ ಇದೆ ಅಂತ ಗೊತ್ತು. ಸೊ ಮುನಿರಾಜು ಸರ್, ಒಂದು ಕಂಸಾಳೆ ಪದ ಹಂಗೆ ಬರಲಿ. ಹಾಂ, ದತ್ತಶ್ರೀ ಮತ್ತು ನಾವಿಬ್ರು ಹಾಡ್ತೀವಿ. ಖಂಡಿತ. ಮುಂಗೊಂಡದ ಮಾದೇಶ್ವರ್ಗೆ ಶರಣು ಶರಣಯ್ಯ, ಮಾಯಕ್ಕರ ಮಾದೇಶ್ವರ್ಗೆ ಶರಣು ಶರಣಯ್ಯ, ಮುಂಗೊಂಡದ ಮಾದೇಶ್ವರ್ಗೆ ಶರಣು ಶರಣಯ್ಯ, ಮಾಯಕ್ಕರ ಮಾದೇಶ್ವರ್ಗೆ ಶರಣು ಶರಣಯ್ಯ. ಕಾಣಿಕೆ ತಂದೇವಿ ಸ್ವಾಮಿ ಕಾಣೆನಲ್ಲೋ ಮಹದೇಶ್ವರನ, ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆ ಮದೇವನ. ಕಾಣಿಕೆ ತಂದೇವಿ ಸ್ವಾಮಿ ಕಾಣೆನಲ್ಲೋ ಮಹದೇಶ್ವರನ, ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆ ಮದೇವನ. ಗಂಡುಲಿ ಮ್ಯಾಲಿನ ಗದ್ದುಗೆಯೋ ಸ್ವಾಮಿ ಹಿಂಡುಲಿ ಮ್ಯಾಲಿನ ನಿದ್ದಾರಿಯೋ, ಎತ್ತಿದರು ದುಂಡು ಮಾದೇವನ ಗಂಡು ಹುಲಿಯ ಮ್ಯಾಲೆ. ಮುಂಗೊಂಡಾದ 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 ಮಾದೇಶ್ವರ್ಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರ್ಗೆ ಶರಣು ಶರಣಯ್ಯ. ಪರಿವಾಳನಕ್ಕೆ ಕಣ್ಣನ್ನವಳು ಮರಿ ದುಂಬಿಗಳೋ, ರಾಗ ನಿತ್ತಿ ದುಂಡು ಮಾದೇವನ ಕರೆಯುತ್ತವೆ ನೋಡಿ. ಕಾಡು ಪರಿವಾಳನಕ್ಕೆ ಕಣ್ಣನ್ನವಳು ಮರಿ ದುಂಬಿಗಳೋ, ರಾಗ ನಿತ್ತಿ ದುಂಡು ಮಾದೇವನ ಕರೆಯುತ್ತವೆ ನೋಡಿ. ಮುಂಗೊಂಡದ 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 ಮಾದೇಶ್ವರ್ಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರ್ಗೆ ಶರಣು ಶರಣಯ್ಯ. ರೂಪವು ತಾನಂತೆ ಶಿವ ಎಲ್ಲೆಲ್ಲಿಯೂ ತಾನಿಹನಂತೆ, ಅಲ್ಲೆಲ್ಲರೂ ಸುತ್ತ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕಲ್ಲಂತೆ. ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲಿಯೂ ತಾನಿಹನಂತೆ, ಅಲ್ಲೆಲ್ಲರೂ ಸುತ್ತ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕಲ್ಲಂತೆ. ಮುಂಗೊಂಡದ 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 ಮಾದೇಶ್ವರ್ಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರ್ಗೆ ಶರಣು ಶರಣಯ್ಯ. ಮುಂಗೊಂಡದ ಮಾದೇಶ್ವರ್ಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರ್ಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರ್ಗೆ ಶರಣು ಶರಣಯ್ಯ. ಕೊನೆ ಹಂತ ಅಂತಂದ್ರೆ ಗಣಪತಿಯನ್ನ ಖುಷಿ ಪಡಿಸ್ಬೇಕು ನಾವು, ಹೆಂಗೆ? ಹಾಡಿನ ಮುಖಾಂತರ. ಸೊ ಹಂಗಾಗಿ ಕೊನೆ ಹಾಡು ಗಣಪತಿಯನ್ನ ಖುಷಿ ಪಡಿಸೋ ಹಾಡು ಯಾವ್ದು ಸರ್?
ಶರಣು ಶರಣುವಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ಎಳ್ಳುಂಡೆ ಜೇನುತುಪ್ಪ ಗಣನಾಯಕ ನಮ್ಗೆ ವಿದ್ಯಾವ ಕಲಿಸಯ್ಯ ಗಣನಾಯಕ ಎಳ್ಳುಂಡೆ ಜೇನುತುಪ್ಪ ಗಣನಾಯಕ ನಮ್ಗೆ ವಿದ್ಯಾವ ಕಲಿಸಯ್ಯ ಗಣನಾಯಕ ಉದ್ದು ಹೋಳಿಗೆ ತುಪ್ಪ ಗಣನಾಯಕ ನಿಮ್ಗೆ ತಪ್ಪಾದೆ ಒಪ್ಪಿಸುವೆ ಗಣನಾಯಕ ಉದ್ದು ಹೋಳಿಗೆ ತುಪ್ಪ ಗಣನಾಯಕ ನಿಮ್ಗೆ ತಪ್ಪಾದೆ ಒಪ್ಪಿಸುವೆ ಗಣನಾಯಕ ಶರಣು ಶರಣುವಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ಕೊಂಬೆ ಮೇಗ್ಲ ನಿಂಬೆ ಹಣ್ಣು ಗಣನಾಯಕ ನಿಮ್ಗೆ ಓಡುಗಾಯಿ ಈಡುಗಾಯಿ ಗಣನಾಯಕ ಕೊಂಬೆ ಮೇಗ್ಲ ನಿಂಬೆ ಹಣ್ಣು ಗಣನಾಯಕ ನಿಮ್ಗೆ ಓಡುಗಾಯಿ ಈಡುಗಾಯಿ ಗಣನಾಯಕ ಕರ್ಪೂರ ಸಾಮ್ರಾಣಿ ಗಣನಾಯಕ ನಿಮ್ಗೆ ಮರುಗ ಮಲ್ಲಿಗೆ ಜಾಜಿ ಗಣನಾಯಕ ಕರ್ಪೂರ ಸಾಮ್ರಾಣಿ ಗಣನಾಯಕ ನಿಮ್ಗೆ ಮರುಗ ಮಲ್ಲಿಗೆ ಜಾಜಿ ಗಣನಾಯಕ ಶರಣು ಶರಣುವಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ಶರಣು ಶರಣುವಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ಹಸುರಂಗಿ ಕಾಲ್ಗಡ್ಗ ಗಣನಾಯಕ ನಿಮ್ಗೆ ಕುಶಲಾದ ಮೇಲ್ಕಟ್ಟು ಗಣನಾಯಕ ಹಸುರಂಗಿ ಕಾಲ್ ಕಡ್ಗ ಗಣನಾಯಕ ನಿಮ್ಗೆ ಕುಶಲಾದ ಮೇಲ್ಕಟ್ಟು ಗಣನಾಯಕ ಮೂಷಿಕ ವಾಹನ ಗಣನಾಯಕ ನಮ್ಮ ಶಿವನ ಕುಮಾರನಯ್ಯ ಗಣನಾಯಕ ಮೂಷಿಕ ವಾಹನ ಗಣನಾಯಕ ನಮ್ಮ ಶಿವನ ಕುಮಾರನಯ್ಯ ಗಣನಾಯಕ ಶರಣು ಶರಣುವಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ನಿಂಗೆ ಎಂಡ್ರಿಲ್ಲ ಮಕ್ಕಳಿಲ್ಲ ಗಣನಾಯಕ ನೀ ಎದ್ದು ಬಾರಯ್ಯ ಮುದ್ದು ಗಣನಾಯಕ ಎಂಡ್ರಿಲ್ಲ ಮಕ್ಕಳಿಲ್ಲ ಗಣನಾಯಕ ನೀ ಎದ್ದು ಬಾರಯ್ಯ ಮುದ್ದು ಗಣನಾಯಕ ಕಂಟಕಹಾರ ನೀನು ಗಣನಾಯಕ ನಮ್ಗೆ ವರವನ್ನು ಪಾಲಿಸಯ್ಯ ಗಣನಾಯಕ ಕಂಟಕಹಾರ ನೀನು ಗಣನಾಯಕ ನಮ್ಗೆ ವರವನ್ನು ಪಾಲಿಸಯ್ಯ ಗಣನಾಯಕ ಶರಣು ಶರಣುವಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ಶರಣು ಶರಣುವಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ನಾವೆಲ್ಲ ಹಾಡ್ತಾ ಇದ್ದೀವಿ, ನೀವು ಹಾಡಬೇಕು ಅಂತ ಅನ್ಸಿಲ್ವಾ? ನಿಮಗೂ ಕೂಡ ಖಂಡಿತವಾಗ್ಲೂ ಅನ್ಸಿರುತ್ತೆ. ನೀವು ಒಂಚೂರು ಮನೇಲೆಲ್ಲ ಹಾಡ್ತೀರಿ ಅಲ್ವಾ? ಹಾಗಾಗಿ ನಿಮ್ಮ ಧ್ವನಿಲಿ ಒಂದು ಸಣ್ಣದ ಗೀತೆ ಕೇಳ್ಬಿಡೋಣ ಅಂತ ನಮಗೂ ಆಸೆ ಆಗ್ತಿದೆ. ನಮ್ಮ ಕಲಾವಿದರೆಲ್ಲ ಆಸೆ ಪಡ್ತಿದ್ದಾರೆ. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ, ನಾನೇಕೆ ಅಂಜಲಿ ನೀ ಎನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ತುಂಬ ಚೆನ್ನಾಗಿ ಹಾಡಿದೆ. ಗಣಪ ಗಾನಯಾನ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಗೌರಿ ಮತ್ತೆ ಗಣೇಶ ಇಬ್ಬರನ್ನೂ ಪ್ರತಿಷ್ಠಾಪಿಸಿ ನಾವು ಸಂಪ್ರದಾಯಬದ್ಧವಾಗಿ ಆಚರಣೆಯನ್ನ ಮಾಡಿದೀವಿ. ಜೊತೆಗೆ ನಿಮಗೆ ಮನರಂಜನೆಯನ್ನು ಕೂಡ ಕೊಟ್ಟಿದ್ದೀವಿ ಅಂತ ಭಾವಿಸಿದ್ದೀವಿ. ನೀವೆಲ್ಲರೂ ಕೂಡ ಎಂಜಾಯ್ ಮಾಡಿದ್ದೀರಾ ಈ ಕಾರ್ಯಕ್ರಮ ನೋಡಿ ಅಂತ ನಾನು ಭಾವಿಸ್ತೀನಿ. ಮತ್ತೊಮ್ಮೆ ಗಣಪನಲ್ಲಿ ವಿಶೇಷ ಆರಾಧನೆ. ನಮ್ಮ ಪ್ರಾರ್ಥನೆ ಏನು ಅಂದರೆ ಈ ಕೊರೋನಾ ಅನ್ನೋ ಮಹಾಮಾರಿ ಬೇಗ ತೊಲಗಿಸು ದೇವರೇ, ಮತ್ತೆ ಈ ಪ್ರಪಂಚ ನಾರ್ಮಲ್ ಆಗಲಿ, ಸಹಜ ಸ್ಥಿತಿಗೆ ಮರಳಿ. ಸಾಕಷ್ಟು ಜನರಿಗೆ ಆರ್ಥಿಕವಾಗಿ ಕುಗ್ಗು ಹೋಗಿದ್ದಾರೆ. ಮಕ್ಕಳು ಆನ್ಲೈನ್ ಪಾಠ ಅಂತ ಅವ್ರಿಗೆಲ್ಲ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಈಗ ಒಂದೊಂದೇ ತರಗತಿಗಳ ಆರಂಭ ಆಗ್ತಿರೋದ್ರಿಂದ ಸಕಲರಿಗೂ ಒಳಿತನ್ನೇ ಮಾಡಲಿ ಗಣಪ ಇನ್ ಮುಂದೆ ಅಂತ ಆಶಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ತಂದನ್ನ ತಾನನ ತಂದನ ತಾನನ ತಂದನ್ನ ತಾನ ತಂದೇನಾ